ನಮಸ್ಕಾರ ಸ್ನೇಹಿತರೆ. ಕಳೆದ ಒಂದು ವಾರ ನಾವು ರಾಧಾಕೃಷ್ಣರ ಮಧುರ ಪ್ರೇಮ ಮತ್ತು ಲೀಲೆಗಳಲ್ಲಿ ಮಿಂದೆದ್ದೆವು. ಆದರೆ ಸುಖದ ದಿನಗಳ ನಡುವೆ ಸಂಕಷ್ಟದ ಮೋಡಗಳು ಕವಿಯತೊಡಗಿದವು. ಮಧುರೆಯ ಕ್ರೂರಿ ರಾಜ ಕಂಸನಿಗೆ ತನ್ನನ್ನು ಕೊಲ್ಲುವ ಮಗು ಗೋಕುಲದಲ್ಲಿ ಬೆಳೆಯುತ್ತಿದೆ ಎಂಬ ಸುಳಿವು ಸಿಗುತ್ತದೆ. ಅಂದಿನಿಂದ ಬೃಂದಾವನದ ಶಾಂತಿ ಭಂಗವಾಗುತ್ತದೆ. ಕೃಷ್ಣನನ್ನು ಕೊಲ್ಲಲು ಕಂಸ ಕಳುಹಿಸಿದ ಮೊದಲ ರಾಕ್ಷಸ ಯಾರು ಗೊತ್ತಾ? ಬನ್ನಿ, ಆ ರೋಚಕ ಘಟನೆಯನ್ನು ತಿಳಿಯೋಣ. ಕಂಸನು ಅಹಂಕಾರಿ ಮಾತ್ರವಲ್ಲ, ಸಾವಿನ ಭಯದಿಂದ ನಡುಗುತ್ತಿದ್ದವನು. ತನ್ನ ಆಪ್ತರಿಂದ ಗೋಕುಲದಲ್ಲಿ ಒಬ್ಬ ಅಸಾಮಾನ್ಯ ಬಾಲಕನಿದ್ದಾನೆ ಎಂಬ ವಿಷಯ ತಿಳಿದಾಗ ಅವನು ಭಯಭೀತನಾಗುತ್ತಾನೆ. ಆ ಮಗು ರಾಧೆಯ ಪ್ರೇಮಪಾಶದಲ್ಲಿ ಬಂಧಿಯಾಗಿದ್ದರೂ ಜಗತ್ತಿನ ಕಲ್ಯಾಣಕ್ಕಾಗಿ ಜನ್ಮತಾಳಿದೆ ಎಂಬ ಸತ್ಯ ಕಂಸನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಕೃಷ್ಣನನ್ನು ಸಂಹರಿಸಲು ಅವನು ತನ್ನ ಶಕ್ತಿಶಾಲಿ ರಾಕ್ಷಸರ ಸೈನ್ಯವನ್ನು ಸಜ್ಜುಗೊಳಿಸುತ್ತಾನೆ. ಕಂಸನು ಮೊದಲು ಕಳುಹಿಸುವುದು ಮಾಯಾವಿ ಪೂತನಿಯನ್ನ. ಸುಂದರ ಸ್ತ್ರೀಯ ರೂಪ ಧರಿಸಿ ಗೋಕುಲಕ್ಕೆ ಬರುವ ಪೂತನಿ ವಿಷಪೂರಿತ ಹಾಲನ್ನುಣಿಸಿ ಕೃಷ್ಣನನ್ನು ಕೊಲ್ಲಲು ಪ್ರಯತ್ನಿಸುತ್ತಾಳೆ. ಇಡೀ ಗೋಕುಲವು ಪೂತನಿಯ ಸುಂದರ ರೂಪಕ್ಕೆ ಮರುಳಾದಾಗ ರಾಧೆಯ ಮನಸ್ಸು ಮಾತ್ರ ಏನೋ ಅಶುಭ ನಡೆಯುತ್ತಿದೆ ಎಂದು ಪಿಸುಗುಟ್ಟುತ್ತಿತ್ತು. ಪ್ರೇಮಕ್ಕಿರುವ ಶಕ್ತಿಯೇ ಅದು. ತನ್ನ ಪ್ರಿಯತಮನಿಗೆ ಬರುವ ಅಪಾಯವನ್ನು ಅದು ಮೊದಲೇ ಗ್ರಹಿಸುತ್ತದೆ. ಕೃಷ್ಣನು ಪೂತನಿಯ ಉದ್ದೇಶವನ್ನು ಅರಿತು ಅವಳ ಪ್ರಾಣವನ್ನೇ ಹೀರಿ ಅವಳಿಗೆ ಮೋಕ್ಷ ನೀಡುತ್ತಾನೆ. ಈ ಘಟನೆ ಬೃಂದಾವನದ ಜನರಿಗೆ ಕೃಷ್ಣನು ಕೇವಲ ಒಬ್ಬ ಸಾಮಾನ್ಯ ಬಾಲಕನಲ್ಲ ಎಂಬ ಸಣ್ಣ ಸುಳಿವು ನೀಡುತ್ತದೆ. ಆದರೆ ರಾಧೆಗೆ ಮಾತ್ರ ಗೊತ್ತು, ತನ್ನ ಕೃಷ್ಣನು ಭೂಮಿಯ ಭಾರ ಇಳಿಸಲು ಬಂದಿದ್ದಾನೆ ಎಂದು. ಈ ವಿಜಯದ ನಂತರ ಬೃಂದಾವನದಲ್ಲಿ ಸಂಭ್ರಮವಿದ್ದರೂ ಕೃಷ್ಣ ಮತ್ತು ರಾಧೆಯ ನಡುವಿನ ವಿರಹದ ಮುನ್ಸೂಚನೆ ಇಲ್ಲಿಂದಲೇ ಶುರುವಾಗುತ್ತದೆ. ಸ್ನೇಹಿತರೆ, ಕೃಷ್ಣನ ಶೌರ್ಯದ ಆರಂಭ ಇಲ್ಲಿದೆ. ಆದರೆ ಒಬ್ಬೊಬ್ಬರಾಗಿ ಬರುವ ರಾಕ್ಷಸರನ್ನು ಕೃಷ್ಣ ಹೇಗೆ ಎದುರಿಸುತ್ತಾನೆ? ತನ್ನ ಕೃಷ್ಣನ ರಕ್ಷಣೆಗಾಗಿ ರಾಧೆ ಮಾಡುವ ಪ್ರಾರ್ಥನೆಯಂಥದ್ದು. ಇದನ್ನು ನಾವು ನಾಳೆಯ 9ನೇ ದಿನದ ಭಾಗದಲ್ಲಿ ನೋಡೋಣ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಶ್ರೀಕೃಷ್ಣ.